ಇನ್ನೂವರೆಗೂ ಕೂಡ ಈ ಉತ್ತರ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಇದೇ ಹಳದಿ ಪಟಗಾಣ ಸುತ್ತುತ್ತಾರೆ. ನಿಮ್ಗೆ ನೆನಪಿರಲಿ, ಹಾಲು ಮತ ಸಮಾಜದ ಸಂಕೇತವಾಗಿರತಕ್ಕಂತಹದ್ದು ಇದೇ ಹಳದಿ ಪೇಟ. ಈ ಹಳದಿ ಪೇಟವನ್ನ ತೊಟ್ಟುಕೊಂಡು ಉತ್ತರ ಕರ್ನಾಟಕ ಭಾಗದ ಬೀರೇಶ್ವರ, ಮಾಳಿಂಗರಾಯ, ಮೈಲಾರಲಿಂಗೇಶ್ವರ ಅನೇಕ ದೇವರನ್ನ ಆರಾಧಿಸುವಂತಹ ಪೂಜಾರಿಗಳು ತೊಡುವಂತದ್ದು ಕೂಡ ಇದೇ ಹಳದಿ ಪೇಟ. ಇಂತ ಹಳದಿ ಪೇಟಕ್ಕೆ ನೀವು ಬಹಳ ಖಂಡನೀಯವಾಗಿ ಮಾತನಾಡ್ತೀರಿ. ಇದು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಅಲ್ಲ ಅನ್ನುವಂಥದ್ದು ಮಾತಾಡ್ತೀರಿ. ನಿಮ್ಗೆ ಎಂತಾದ್ರಿ ಇದು? ಇದೇ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕನ್ನುವಂತ ಒಂದು ಹಾಡನ್ನು ಹಾಡುವಾಗ ಅವ್ರ ತಲೆ ಮೇಲೂ ಕೂಡ ಇದೇ ಹಳದಿ ಪೇಟವನ್ನು ತಟ್ಕೊಂಡು ಈ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸಿರ್ತಕ್ಕಂಥವ್ರು. ಅಂತವ್ರು ಕೂಡ ಇದೇ ಹಳದಿ ಪೇಟವನ್ನು ತಟ್ಕೊಂಡಿರ್ತಕ್ಕಂಥವ್ರು. ಅದನ್ನ ನೀವು ವಿರೋಧ ಮಾಡ್ಲಿಲ್ಲ ಯಾಕೆ? ನಿಮಗೆ ನೆನಪಿರ್ಲಿ, ಇದು ಹಳದಿ ಪೇಟ ಕೇವಲ ಮಹಾರಾಷ್ಟ್ರ ಏಕೀಕರಣದ ಪೇಟ ಅಲ್ಲ, ಇದು ಸರ್ವರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಇದು ಕರ್ನಾಟಕದ ಸಂಸ್ಕೃತಿ ಆಗಿರತಕ್ಕಂತಹದ್ದು. ಇದು ಹಾಲು ಮತ ಸಮಾಜದ ಸಂಕೇತವಾಗಿರತಕ್ಕಂತಹದ್ದು. ಯಾವ್ದಾದ್ರು ವಿಷಯ ಮಾತನಾಡಬೇಕಾಗಿತ್ತಂದ್ರೆ ಅಂತ ಒಂದು ಸಂವಿಧಾನಿತವಾಗಿರತಕ್ಕಂತ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇವೆಲ್ಲವೂ ಕೂಡ ಆಲೋಚನೆ ಮಾಡಿ ಮಾತನಾಡಬೇಕು. ಇದು ಹಾಲು ಮತ ಸಮಾಜದ ಇನ್ನೂವರೆಗೂ ಕೂಡ ಎಲ್ಲಾ ಪೂಜಾರಿಗಳ ತಲೆ ಮ್ಯಾಗಿರತಕ್ಕಂತಹದ್ದು ಇದೇ ಹಳದಿ ಪೇಟ. ಹಾಲು ಮತ ಸಮಾಜದ ಏನಾದ್ರೂ ಪೂಜೆ ಪುನಸ್ಕಾರಗಳಾದಾಗ, ಸಭೆ ಸಮಾರಂಭಗಳಾದಾಗ ಇದೇ ಹಳದಿ ಪೇಟವನ್ನ ತೊಡಿಸಿ ಗೌರವಿಸ್ತಾರೆ. ಇಂತಹ ಒಂದು ಪೇಟಕ್ಕೆ, ಇಂತಹದೊಂದು ಸ್ಥಾನಕ್ಕೆ ನೀವು ಅಗೌರವ